ಅಲಾರಾಮ್ ಇಟ್ಕೊಳ್ದೆ ಮುರ್ತೋಗ್ಬಿಟ್ಟಿನಿ. 9 ಗಂಟೆಗೆ ಹೋಗ್ಬೇಕು ಗುರು. ಬೇರೆ 8:20 ಆಗಿಬಿಟ್ಟಿದೆ ಬ್ರೋ. ಬಾಕ್ಸ್ ತಂದಿದ್ದೀನಿ. ತಿರ್ಗದ ಅಂತ ಹೇಳ್ಬಿಟ್ಟು ಲಕ್ ಚೆನ್ನಾಗಿದೆ ಇವತ್ತಂತ ಸಿಗ್ನಲ್ ಬಿಟ್ಬಿಡ್ತಾ ಇದ್ದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಅಯ್ಯೋ ಏನು ಹೇಳಿ ಬ್ರೋ, ಅಲಾರಾಮ್ ಇಟ್ಕೊಳ್ದೆ ಮುರ್ತೋಗ್ಬಿಟ್ಟಿನಿ. ನಿದ್ದೆಗನಲ್ಲಿ ಹಂಗೆ ಮಲ್ಕೊಂಡು ಟೈಮ್ ನೋಡ್ರೆ 6:30 ಆಗಿಬಿಟ್ಟೈತೆ. ನಾನಂತೂ ಎದ್ದೆ ನಮ್ಮ ಲೆಮನ್ ಜ್ಯೂಸ್ ಮಾಡಿಕೊಂಡು ಹೊಟ್ಟೆ ಆಲ್ರೆಡಿ ಜಿಮ್ಗೆ ಇರ್ಬೋದು ಇಳಿತಾ ಇದ್ದೀನಿ. ಆಲ್ರೆಡಿ ಮನೆ ಬಿಟ್ಟು ಆಚೆ ಬಂದಿದ್ದೀನಿ. ಚಳಿ ಇವತ್ತು ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಇದೆ. ಏನು ವರ್ಕೌಟ್ ಮುಗಿಸ್ಬೇಕು ಬೇಗ. ಇವತ್ತು ಸ್ಯಾಟರ್ಡೆ ಬೇರೆ. ಕಾಲೇಜ್ಗೆ 9 ಗಂಟೆಗೆ ಹೋಗ್ಬೇಕು ಗುರು. 9 ಗಂಟೆಗೆ ಕಾಲೇಜ್ಗೆ ಹೋಗ್ಬೇಕು. 6:30ಗೆ ವರ್ಕೌಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ವರ್ಕೌಟ್ ಬಂದುಬಿಟ್ಟು ಚೆಸ್ಟ್ ಇರೋದು. ಮ್ಯಾಸಿವ್ ಪಂಪ್ ಇರುತ್ತೆ. ಚೆಸ್ಟ್ ಅಂತೂ ಒಂದು ಫೇವ್ರೆಟ್ ವರ್ಕೌಟ್ ಗುರು. ಮಸ್ತಾಗಿರುತ್ತೆ. ಹೆಂಗಿರುತ್ತೆ ನಾವು ಸಿಕ್ಕಾಪಟ್ಟೆ ಪಂಪ್ ಆಗುತ್ತೆ ನಿಮಗೂ ಚೆಸ್ಟ್ ಮಾತ್ರ. ಹೋಗಿ ಚೆಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಬೇಗ ತಿರ್ಗಾ ಬಂದು ರೆಡಿ ಆಗೋದೆ. ಇವತ್ತಿರೋ ನಮ್ಮ ಫಸ್ಟ್ ಟಾಸ್ಕು. ನಮ್ಮ ತಮ್ಮಂದಿರಿಬ್ಬರು ಇದ್ದಾರೆ, ಅವರು ಕೂಡ ಜಾಯ್ನ್ ಆಗಿದ್ದಾರೆ. 3-4 ಡೇಸ್ ಆಯಿತು. ಅವರಂತೂ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಏನು ಹೇಳ್ತಾರೆ, 5 ಗಂಟೆಗೆ ಪಾಪ ಹೊಡೆದ ಕಾಲ್ ಮಾಡಿದೆ ಅಂತ ತಿರ್ಗಾ ನೋಡ್ರೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ 4 ಸಲ. ಅದು ಅಯ್ಯೋ ಇವಾಗ ಎದ್ದು ನೋಡ್ಬಿಟ್ಟಿದ್ದೆ. ಗನ್ನೆಲ್ಲ ನೋಡಿಬಿಟ್ಟು ಎದ್ಬಿಟ್ಟು ನೋಡ್ತೀವಿ ಏನು ಕಾಲೇ ಮಾಡಿಲ್ಲ ಅಂತ. ತಿರ್ಗಾ ನೋಡ್ರೆ 4 ಸಲ ಕಾಲ್ ಮಾಡಿದ್ದಾನೆ. ಅದನ್ನು ಕ್ಯಾನ್ಸಲ್ ಮಾಡಿಕ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ ಇವತ್ತು. ಯಾಕೆ ಹೇಳ್ತೀರಾ, ಬನ್ನಿ ಮೀಟ್ ಆಗ್ತೀನಿ ಜಿಮ್ಮಲ್ಲಿ. ಬಂದು ಜಿಮ್ ಹತ್ರ ನಮ್ಮ ತಮ್ಮಂದಿರು ನೋಡಿದ್ರೆ ಇವಾಗೇ ಬಂದಿದ್ದಾರೆ. ಅವರು ಕೂಡ ಅದು ಖುಷಿ ಇವತ್ತು. ಇನ್ನೇನು ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡೋದು ಇವತ್ತು ಎಲ್ಲರೂ. ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಸೊ ಪೋಸಿಂಗ್ ಮಾಡ್ಕೊಂಡು ವರ್ಕೌಟ್ ಮುಗಿಸ್ಕೊಂಡು ಚೆಸ್ಟ್ ಅಂತೂ ಮ್ಯಾಸಿವ್ ಪಂಪ್ ಇತ್ತು ಇವತ್ತಂತೂ. ಇನ್ನೇನು ಮನೆಗೆ ಹೋಗಿ ರೆಡಿಯಾಗಿ ಕಾಲೇಜ್ಗೆ ಹೊರಡೋದೆ. ಟೈಮ್ ಆಲ್ರೆಡಿ ಎಷ್ಟಾಗಿದೆ, 8 o'clock ಆಗಿಬಿಟ್ಟಿದೆ. ಹೋಗಿ ರೆಡಿ ಆಗೋಣ ಬನ್ನಿ. ಬಂದ್ವಿ ಮನೆ ಹತ್ರ. ಹೋಗಿ ಬೇಗ ರೆಡಿಯಾಗಿ ಹೊರಡೋಣ ಕಾಲೇಜ್ಗೆ. ಏನು ಹೇಳ್ತೀರಾ? ಇವತ್ತೇನು ಹೇಳ್ತಾರೆ, ಸ್ಯಾಟರ್ಡೆ ಅಸೆಂಬ್ಲಿ ಇರುತ್ತೆ. 9 ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಬೇಕು. ನಾನು ನೋಡ್ರಿ ಇನ್ನು 8 ಗಂಟೆ ಆದರೆ ಇಲ್ಲೇ ಇದೀವಿ, ರೆಡಿ ಕೂಡ ಆಗಿಲ್ಲ. ಏನು ಹೋಗೋ ಟೈಮಿಂಗ್ ಅಂತೂ ಹೆಂಗೆ ಹೋಗುತ್ತೆ ಹೆಂಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ಟೈಮ್ ಅಂತ ಸಿಕ್ಕಾಪಟ್ಟೆ ಬೇಗ ಆಗುತ್ತೆ. ಎಷ್ಟು ಬೇಗ ಇದ್ರೂ ಸಲ್ಲೋದಿಲ್ಲ. ಇವತ್ತು ಕಾಲು ಭಯಂಕರ ಕಾಲು ನೋದೈತೆ. ರೆಡಿ ಆಗೋಣ. ರೆಡಿಯಾಗಿ ಬೇಗ ಹೋಗಿ ಬಸ್ ಬೇರೆ ಹತ್ಬೇಕು ಇವತ್ತು ಲೇಟ್ ಆಗಿಬಿಟ್ರೆ, ತುಂಬ ಲೇಟ್ ಆಗಿಬಿಟ್ರೆ ಬಸ್ ಸಿಗಲ್ಲ. ಬಸ್ಸೆಲ್ಲ ಫುಲ್ ರಶ್ ಆಗುತ್ತೆ. ಬೇಗ ಹೊಡೋಣ. ಅಂತೂ ರೆಡಿ ಆದ್ರಿ. ಬೇಗ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ಕೊಂಡು ಬೇಗ ಕಾಲೇಜ್ಗೆ ಓಡೋದೆ. ಟೈಮ್ ಬೇರೆ 8:20 ಆಗಿಬಿಟ್ಟಿದೆ ಬ್ರೋ. ಏನು ಹೇಳ್ತೀರಾ? ಏನು ಹೇಳಿ, 8:20 ಬೇಗ ರೆಡಿಯಾಗಿ ಹೋಗೋದೆ ಇವತ್ತು ಕಷ್ಟ ಅಂದ್ಬಿಟ್ಟಿತ್ತು. ಈ ಶೂ ಬೇರೆ ಹಾಕ್ಕೊಂಡು ಹೊಡೋದೆ. ಇವಾಗ ಹಾಕ್ಕೊಂಡಿದ್ದಾಯಿತು. ಮೆಟ್ಟಲಿದೆ, ಹೋಗ್ತಾಯಿದ್ದೀವಿ. ತಿರುಪತಿ ಬೇರೆ ಕಾಲ್ ಮಾಡಿದ, ಕಾಯ್ತದಾನಂತೆ. ಬೇಗ ಹೋಗಬೇಕು ಅನ್ನತ್ರ ಹೋಗಿ ಬಸ್ ಹಿಡ್ದು ಹೋಗ್ಬೇಕು. ಬಸ್ ಬರುತ್ತೆ, ಅಲ್ಲಿ ಹೋಗುತ್ತೆ ಆಯಿತು. 8:30 ಆಗಿಬಿಟ್ಟಿದೆ. ಪಾಪ ಅವನಕ್ಕಿಂತ ಬೇಗ ರೆಡಿ ಆಗ್ತಾನೆ. ಆದರೂ ಕೂಡ ನನಗೋಸ್ಕರ ಕಾಯ್ಕೊಂಡು ಅವನು ಕೂಡ ನನ್ನ ಜೊತೆ ಲೇಟ್ ಆಗಿಬಿಡ್ತಾನೆ. ಏನು ಮಾಡೋದು, ಟೈಮ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ತಿರ್ಗಾ ಬಂದು ಫ್ರೆಶ್ ಆಗಿ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಬನ್ನಿ ಹೊಡೋಣ. ಪಾರ್ಕಿಂಗ್ ಮಾಡಿದ್ದಾಯಿತು. ತಿರುಗಿ ಕಾಲ್ ಮಾಡಿದ್ದೆ ಅಲ್ಲೇ ಅಂತ ಕೇಳ್ತಾ ಇದ್ದೇನೆ. ಬಸ್ ಬೇಗ ಬಂದರೆ ಖುಷಿನೇ ಇವತ್ತು. ಹೋಗಿ ಜಾಲಿ ಬಸ್ ಬೇಗ ಬಂದುಬಿಟ್ಟು ಬನ್ನಿ ಹೋಗೋಣ. ರೋಡ್ ದಾಟಬೇಕಂದಾಗ ಯಾವಾಗಲೂ ಇಷ್ಟೇ ಆ ಸೈಡ್ ನೋಡ್ಕೊಂಡು ದಾಟಬೇಕು. ಒಂದೊಂದು ಸತಿ ಹೇಳೋಕ್ಕಾಗಲ್ಲ ಟೈಮ್ ಯಾವಾಗ ಹೆಂಗಿರುತ್ತಂತ. ಯಾವನ್ ಮೈ ಮೇಲೆ ಹತ್ತಿಸ್ತಾನೆ ಅಂತ ನೀವು ಗೊತ್ತಾಗೋದಿಲ್ಲ. ಬೇಗ ಓಡೋದೆ. ಅಲ್ಲಿ ಕುತ್ಕೊಂಡು ನೆಗ್ತಾ ಇದಂತಿರುವಂಥ ಸೈಕು. ಮೇಲೆ ಅದು ಕುತ್ಕೊಬಿಟ್ಟಿದ್ದಾನೆ, ನೋಡ್ತೀರಾ? ಈ ರೀತಿ ತೋರಿಸ್ತೀನಿ. ಸೊ ನೋಡಿ, ಹಂಗೋ ಹಿಂಗೋ ಬಸ್ ಸಿಕ್ತು ಅಂತ ಖುಷಿಯಲ್ಲಿದ್ರಿ. ಬಟ್ ಬಸ್ ಒಳಗಡೆ ಆದ್ಮೇಲೆ ಅಂತೂ ಸೀಟೇ ಸಿಗಲಿಲ್ಲ. ಬಸ್ಸಿಂದ ಇಳಿದ್ವಿ. ಜನ ಅಂತೂ ಜಾಗನೇ ಬಿಡೋದಿಲ್ಲ ಅಂತಾರೆ. ಮುಂದೆ ಅಂದರೆ ಮುಂದೆ ಹಂಗೆ ಬಂದು ನಿಂತ್ಕೊಬಿಟ್ಟಿದ್ದಾರೆ. ಎಲ್ಲರೂ ಮುಂದೆನೇ ಇದ್ದಾರೆ. ಲಾಸ್ಟ್ ಸ್ಟಾಪ್ ಇಲ್ಲಿಯವ್ರು ಕೂಡ ಬಂದು ಮುಂದೆ ನಿಂತ್ಕೊಬಿಟ್ಟಿದ್ದಾರೆ. ನಾನು ಇಲ್ಲಿಂದ ಹೋಗೋದೆ.
ಆಲ್ರೆಡಿ ಟೈಮು 9:07 ಆಗಿದೆ. 9 o'clock ಅಲ್ಲಿ ಇರಬೇಕು. ಟೈಮ್ ನೋಡೋಣ 9:07. ಬನ್ನಿ ಓಡೋಣ. ಬಸ್ಸಲ್ಲಂತೂ ಸೀಟೇ ಸಿಗಲಿಲ್ಲ. ಅರ್ಧ ದಾರಿಗೆ ಬಂದಮೇಲೆ ಸೀಟ್ ಸಿಕ್ತು. ಆದರೂ ಆರಾಮಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಫೋನ್ ನೋಡಿಕೊಂಡು ಆರಾಮಾಗಿ ಬಂದರೆ ಇವತ್ತು. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಇವತ್ತು ಇಂತೂ ಬಸ್ಸಲ್ಲಿ ಸೀಟ್ ಸಿಕ್ತು. ನೆನ್ನೆ ನಿಂತ್ಕೊಂಡು ಬಂದ್ರಲ್ಲ, ಭಯಂಕರ ರಶ್ಶು. ನನ್ನ ಇವತ್ತಾದ್ರೂ ಪರವಾಗಿಲ್ಲ. ಗೆದ್ದೆ 7 ಗಂಟೆ ಗೆದ್ದ. ಆಯ್ಕೋ. ಅಡುಗೆ ಏನು ಮಾಡ್ದೆ? ಅಡುಗೆ ಏನು ಮಾಡಿಲ್ಲ. ಯಾಕೆ? ಸಟರ್ಡೆ ಅಂತನಾ? ಸಟರ್ಡೆ ಅಂತನಾ? ಸ್ಯಾಟರ್ಡೆ ಅಂತಲ್ಲ, ಎದ್ದಿಲ್ಲಲ್ಲ ಬೇಗ. ಬಾಕ್ಸ್ ತಂದಿದ್ದೀನಿ. ತಿನ್ನೋದ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಗಂಟೆ ಹರ್ಕಾಯ್ತಾರೆ. ಹೊಟ್ಟೆ ಹಸಿರುತ್ತೆ ಮಧ್ಯಾಹ್ನ. ಆಮೇಲೆ ಮಧ್ಯಾಹ್ನ ಊಟ ಮಾಡಲೇಬೇಕಲ್ಲ. ಮಧ್ಯಾಹ್ನ ಊಟ ಮಾಡಿಬಿಡ್ಕು. ಒಂದು 10 ನಿಮಿಷ ಲೇಟಾಗಿ ಹೋಗೋಣ. ಊಟ ಮಾಡ್ಕೊಂಡು ಲಾಸ್ಟಲ್ಲಿ ಹೆಂಗೆ ಫ್ರೀ ಬಿಡ್ತಾರೆ 10 ನಿಮಿಷ ಪಟ್ಟ ಅಂತ ಊಟ ಮಾಡಿಕೊಂಡು ಲ್ಯಾಬ್ ಇವತ್ತು ಕುತ್ಕೊಂಡು ಆಕ್ಟಿವಿಟಿ ಬರ್ದ್ಬಿಡೋಣ. ಫಸ್ಟು ಬರ್ದ್ಬಿಟ್ಟಾ ಆ್ಯಕ್ಟಿವಿಟಿ? ಅಲ್ಲ, 2 ಅಷ್ಟೇ. 2 ಕಂಪ್ಲೀಟ್ ಮಾಡ್ತಾರೆ ಅಷ್ಟೇ. ಉಳ್ಳಿದ್ದು ಬರೆಯೋಣ ಇವತ್ತು. HOD ಸಿಕ್ಕಿದ್ರೆ ಬಡ್ದು ಬಿಸಾಕ್ಬಿಡೋಣ. HOD? HODದು ಅವ್ನು ಸೈಫ್ ಹತ್ರ ಕೇಳ್ಬಿಟ್ಟು ಕಲ್ಸ್ಕೊಬಿಡೋಣ. ಅದೇ ಪ್ರಾಬ್ಲಮ್ ಇರೋದು. ಒಂದು ಮಾತು ಮುಂಚೆನೇ ಇದ್ರೆ ನಾವು ಬರಿಬೋದಾಗಿತ್ತು. ಬೇಡ, ಅವ್ನು ನಾವು ಸರ್ಚ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಎಲ್ಲ ಸರ್ಚ್ ಮಾಡಿಬಿಟ್ಟಾ? ಖುಷಿ, ಪರವಾಗಿಲ್ಲ. ನಾನು ಅದನ್ನೇ ಮಾಡ್ತಾಯಿದ್ದೆ ಹಂಗಲ್ಲಿ. ಸರ್ಚ್ ಮಾಡಿ ಬಿಸಾಕಿದ್ದೀನಿ. ಹೋಗಿ ಬರೆಯೋದು ಅದೇ ಜಾಸ್ತಿ ಇರುತ್ತೆ. 4 ಪೇಜ್ ಲಾಸ್ಟ್ ಅದು. ಅದೇ ಇರೋದು. ಸೈಫ್ ಆದರೆ 2 ಪೇಜ್ ಮುಗಿಸಿ ಇರ್ತಾನೆ. 2 ಪೇಜ್ ಬರೆದ್ರೆ ಸಾಕು, ಆರಾಮಾಗಿ ಕಂಪ್ಲೀಟ್ ಆಗಿಬಿಡುತ್ತೆ. ಇದು 3 ಪೇಜ್ 4 ಪೇಜ್ ಬರುತ್ತೆ. ಬೇಗ ಕೊಟ್ಟರೆ ಜಾಸ್ತಿ ಆಗ್ತಾರೆ ಮಾರ್ಕ್ಸ್, ಲೇಟ್ ಕೊಟ್ರೆ ಕರೆಕ್ಟೇ. ಹೋಗೋ ದಾರಿಯಲ್ಲಿ ಬುಕ್ಗಳು ಬೇಕಂತ ಹೇಳ್ಬಿಟ್ಟು ಸ್ಟೇಷನರಿಗೆ ಹೋಗಿ ಬುಕ್ಸ್ ಇಸ್ಕೊಂಡು ಕೂಡ ಹೋಗ್ತಿದ್ದೀವಿ. ಏನು ಹೇಳ್ತಾರೆ, ಹೊಸ ಸೆಮ್ ಸ್ಟಾರ್ಟ್ ಆಗಿದೆ ಅಲ್ಲ, ಬರೆಯೋದಕ್ಕೋಸ್ಕರ ಟೀಚರ್ಸ್ ಇಟ್ಕೊಂಡು ಹೊಸ ಕ್ಲಾಸಸ್ಗೆ ಸಪ್ರೇಟಾಗಿ ಬುಕ್ಸ್ ಇಟ್ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗಿ ಬುಕ್ಸ್ ಇಸ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೇನು ಬಂದರೆ ಕಾಲೇಜ್ ಹತ್ರ ರೋಡಲ್ಲೇ ಇದ್ದೀರಿ. ನೀವು ಹೋಗೋದ ಕ್ಲಾಸಿಗೆ ಹೋಗಬೇಕು. ಇನ್ನು ಅಸೆಂಬ್ಲಿ ಬೇರೆ ಇದೆ. ಅಸೆಂಬ್ಲಿ ಮುಗಿಸ್ಕೊಂಡು ಹೋಗೋ ಅಷ್ಟಾಗಿ ಬಿಸಿಲಲ್ಲಿ ಸದೋಗ್ಬಿಡ್ತೀರಿ. ಬಿಸಿಲು ಅಂದರೆ ಬಿಸಿಲು ಬೇರೆ ಇವಾಗಲೇ ಆಲ್ರೆಡಿ ಬಿಸಿಲಲ್ಲಿ ಅಸೆಂಬ್ಲಿ ಬೇರೆ ಹಾಕಿದ್ದಾರೆ. ಹೋಗಬೇಕು. ಅಯ್ಯೋ, ಅದೇ ಟೈಮ್ ಆಯಿತಾ? 9:20 ಮಾಡ್ತಿದ್ದಾರೆ. ಮೈಕಿಲ್ಲ ಕಣಂತ. ಮೈಕಿಲ್ವಾ ಅನ್ನೋ ಮುಚ್ಚಿದ್ದಾರೆ. ನಮ್ಮೂರು ಓಡ್ರಿ ಅಂತ ಹೇಳ್ತಾರೆ. ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಕ್ಲಾಸ್ಗಾ ಜಾಲಿ ಹೋಗಿದ್ದೆ ಕ್ಲಾಸ್. ಇವಾಗ ಕಾಲೇಜ್ ಬಂದಿದ್ದೆ. ಕ್ಲಾಸ್ ಬಂದುಬಿಟ್ರೆ ಏನು ಖುಷಿ ಗೊತ್ತಾ? ಪ್ರೇಯರೇ ಇಲ್ಲ ಇವತ್ತು. ನಾವು ಟೆನ್ಷನ್ ಓಡ್ ಬಂದ್ರಿ. ಇದು ನೋಡ್ರಿ ಪ್ರೇಯರ್ ಇಲ್ಲ ಹಂಗಂತ ಹೇಳಿದ್ರೆ ಆರಾಮಾಗಿ ಬರ್ತಾಯಿದ್ರಿ. ಇವಾಗ ನೋಡ್ರಿ ಪ್ರೇಯರ್ ಇಲ್ಲ ಅಂತ ಹೇಳಿ ಗೊತ್ತಾಯಿತು. ಸೊ ಬಂದು ಆರಾಮಾಗಿ ಕ್ಲಾಸ್ ಬಂದು ಕೂತ್ಕೊಂಡಿದ್ದೀವಿ. ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸಿಗೋಣ ಮಧ್ಯಾಹ್ನ. ಇವತ್ತು ಹಾಫ್ ಡೇ ಕೂಡ. ಕಾಲೇಜ್ 12:30 ಬಿಟ್ಬಿಡ್ತಾರೆ. ಬಿಸಿಲಲ್ಲೇ ಹೋಗೋದು ಇವತ್ತು. ಸಿಗ್ತೀನಿ, ಬಾಯ್. ಅಂತೂ ಕಾಲೇಜ್ ಮುಗೀತು. ಆಚೆ ಒಂದು ಬಿಸಿಲಲ್ಲಿ ನೋಡಿದೆ ಅಯ್ಯಪ್ಪ, ಫುಲ್ ಖುಷಿ ಅಂದರೆ ಖುಷಿ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ. ಇವತ್ತು ಫುಲ್ ಕೋಲ್ಡಾಗಿತ್ತು. ಆಚೆ ಬಂದಿದೆ, ಒಂದು ಸ್ವಲ್ಪ ಬಿಸಿಲು ನೋಡಿದೆ, ಖುಷಿ ಆಯ್ತು ಮಾತ್ರ. ಮನೆಗೆ ಹೊರಟಿದ್ದೀವಿ ಆಲ್ರೆಡಿ. ನಾನು ಹೋಗಿ ಬಸ್ ಹತ್ತಬೇಕು. ಬಸ್ ಇವತ್ತು ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೆ. ಹೋಗಿ ನೋಡೋದೆ. ಇಂತು ಬಸ್ ಸ್ಟಾಪ್ ಬಂದರೆ ಬಸ್ ಕೂಡ ಬಂದಿದೆ. ಸಿಗ್ನಲ್ ಹಾಕೋರೆ. ಹೋಗಿ ಬಸ್ ಹತ್ತದೆ. ಬಂದಿದೆ ಇವತ್ತು ಬಸ್ ಸಿಕ್ತು. ಲಕ್ಕು ಇವತ್ತು. ಖುಷಿ. ಬಸ್ ಡೋರ್ ತೆಗಿತಲ್ಲ ಅಂಕಲು.
ಖಾಲಿ ಬಸ್ ಸಿಕ್ತು. ಖಾಲಿ ಬಸ್ ಇದ್ರು ಕೂಡ ಬಸ್ ಸ್ಟಾಪಲ್ಲಿ ನಿಲ್ಸಿರೋ ಬಸ್ಸಲ್ಲೇ ಡೋರೇ ತೆಗ್ದೇ ಇಲ್ಲ, ಹಂಗೆ ಹೋಗ್ಬಿಟ್ಟಿದೆ BMTC ಅಂಕಲ್ ಅವರು. ಏನು ಹೇಳ್ತೀರಾ? ಬಸ್ ಸ್ಟ್ಯಾಂಡು ಇಲ್ಲಿ ನೋಡಿ, ತೋರಿಸ್ತೀನಿ. ಬಸ್ ಸ್ಟ್ಯಾಂಡು ಇದೇ ಬಸ್ ಸ್ಟ್ಯಾಂಡು. ಸೊ ಇಲ್ಲಿಂದ ಅಲ್ಲೇ ನಿಂತಿದೆ ಆ ಟೆಂಪೋ ಇದೆಲ್ಲ, ಆ ಜಾಗದಲ್ಲಿ ಬಸ್ ನಿಂತಿತ್ತು. ಆದರೂ ಕೂಡ ಅವ್ರು ಬಸ್ ಡೋರ್ ತೆಗೀರಿ ಅಂದರೆ ಬಸ್ ಸ್ಟಾಪ್ಗೆ ಹೋಗ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ರು. ಬಸ್ ಡೋರ್ ತೆಗ್ದೇ ಇಲ್ಲ. ಸಿಗ್ನಲ್ ಬಿಟ್ಟಿದೆ, ಸಿಗ್ನಲ್ ಮೂವ್ ಆಗಿಬಿಟ್ಟಿದೆ ಬಸ್ ಕೂಡ. ಏನು ಹೇಳ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿ ಕೂಡ ಬಸ್ ತೆಗ್ದಿಲ್ಲ, ಬಸ್ ಡೋರ್ ತೆಗ್ದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಖಾಲಿ ಬಸ್ ಅದು ಕೂಡ. ಅಂತೂ ಇತ್ತು ಬಸ್ ಬಂತು, ಹೋಗೋದೇ ಇವಾಗ ಹುಡುಕ್. ಎಷ್ಟೊತ್ತು ಕಾಯ್ದಪ್ಪ, ಇದೊಂದು ಬಸ್ಗೋಸ್ಕರ ಎಷ್ಟೊತ್ತು ಕಾಯ್ಬೇಕು ಗೊತ್ತಾ? ಇರೋ ಖಾಲಿನೇ ಇಲ್ಲ. ಬಸ್ಸೇನೋ ಆಗ್ತದೆ. ಬಸ್ ಟಿಕೆಟ್ ಇಸ್ಕೊಂಡ್ಮೇಲೆ ಬಸ್ ಫ್ಲೈಓವರ್ ಬಸ್ ಅಂತ ಗೊತ್ತಾಯಿತು. ಸೊ ಫ್ಲೈಓವರ್ಗಿಂತ ಒಂದು ಸ್ಟಾಪ್ ಹಿಂದೆ ರೂಪನಗರ ಅಂತ ಬರುತ್ತೆ, ಅಲ್ಲಿಗೆ ಟಿಕೆಟ್ ಇಸ್ಕೊಂಡಿದ್ದೀವಿ. ಅಲ್ಲಿಂದ ತಿರ್ಗಾ ಮತ್ತೆ ಇನ್ನೊಂದು ಬಸ್ ಇನ್ನೊಂದು ಬಸ್ ಹತ್ತಬೇಕಾಗುತ್ತೆ. ಇನ್ನು ಹೋಗ್ತಾನೆ ಇದೆ ಬಸ್. ಇನ್ನೂ ಒಂದು 10-20 ನಿಮಿಷ ಆಗುತ್ತೆ ಹೋಗೋಷ್ಟೊತ್ತಿಗೆ ಅಲ್ಲಿಗೆ. ಸೊ ಆಲ್ರೆಡಿ ಬಸ್ಸಲ್ಲಿದ್ದೀವಿ, ಸೀಟ್ ಕೂಡ ಸಿಕ್ಕಿದೆ. ಇವತ್ತೇನು ಅಷ್ಟೊಂದು ರಶ್ ಇಲ್ಲ. ಇದು ಖಾಲಿ ಬಸ್ ಬಂತು, ಕುತ್ಕೊಂಡ್ರಿ. ಖಾಲಿ ಬಸ್ ಬಂದಿದ್ದ ತಕ್ಷಣ ಇದು ಕರೆಕ್ಟಾಗಿ ನೋಡೇ ಇಲ್ಲ ಹತ್ಬೇಕಂದಾಗ. ಅದೇ ಪ್ರಾಬ್ಲಮ್ ಆಗಿರೋದು. ಇವಾಗ ಹೋಗ್ಬೇಕಂದ್ರೆ ಅರ್ಧ ದಾರಿದಲ್ಲಿ ಹೋಗ್ಬೇಕು. ತಿರ್ಗಾ ಟಿಕೆಟ್ ಕೂಡ ಇಸ್ಕೊಂಡಾಯ್ತು ಆಲ್ರೆಡಿ. 15 ರೂಪಾಯಿ ಟಿಕೆಟು. ಇವಾಗ ತಿರ್ಗಾ ನಾನು ಇಲ್ಲೋ ಸ್ಟಾಪಿಂದ ಟಿಕೆಟು 10 ರೂಪಾಯಿ 15 ರೂಪಾಯಿ ಆಗುತ್ತೆ. ತಿರ್ಗಾ ಅಲ್ಲಿಂದ ಅಲ್ಲಿ ಇನ್ನೊಂದು ಟಿಕೆಟ್ ಇಸ್ಕೋಬೇಕು ಇವಾಗ. ಬಸ್ ಇಳ್ದಿದ್ದೀವಿ, ತಿರ್ಗಾ ಇನ್ನೊಂದು ಬಸ್ ಹತ್ಬೇಕು ಇವಾಗ. ಬಸ್ ಬಂದಿಲ್ಲ, ಬಿಸಿಲು ಬೇರೆ ಹೊಡಿತೈತೆ ಭಯಂಕರ. ಚಂದಾಪುರ ಬರ್ತಾನ ಫುಲ್ ಖಾಲಿ. ಇನ್ನೊಂದು ಬಸ್ ಸರಿ. ತಿರ್ಗಾ ಬಸ್ ಎಲ್ಲಿದೈತೋ ಇವಾಗ ತಿರ್ಗಾ ಮನೆಗೆ ಹೋಗೋದೆ. ನಮ್ಮ ಮನೆಗೆ ಹೋಗೋಷ್ಟಾಗಿ ಇನ್ನೊಂದು ಸ್ವಲ್ಪ ದೂರ ಆಗುತ್ತೆ. ಇಲ್ಲಿಂದ ರೋಡ್ ಕ್ರಾಸ್ ಮಾಡಿ ಆ ಸೈಡ್ ಹೋಗಿ ಅಲ್ಲೋಗಿ ಸಗಡಲ್ಲ ಮನೆಗೆ ಹೋಗಿ ಚೆನ್ನಾಗಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಏನು ಕೆಲಸ ಇದೆಯೋ ನೆಕ್ಸ್ಟ್ ಏನಿರುತ್ತೋ ಅದು ಮಾಡೋದು. ಸದ್ಯಕ್ಕೆ ರೆಸ್ಟ್ ಮಾಡಿದ್ರೆ ಸಾಕು. ಒಂದು 4-5 ದಿವಸದಿಂದ ಬೆಳಗ್ಗೆ ಬೇಗ ಎದ್ದೊಳ್ತಾ ಇದೀವಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಬಾಡಿ ಎಲ್ಲ. ಹೋಗಿ ಚೆನ್ನಾಗಿ ಊಟ ಮಾಡಿ ರೆಸ್ಟ್ ಮಾಡಬೇಕು ಇವತ್ತು. ಬನ್ನಿ. ಸಿಗ್ನಲ್ ಬಿಟ್ಬಿಡ್ತಾಯಿತ್ತು, ಹೊರಡು ಬಂದ್ರಿ. ನಾನು ಸ್ವಲ್ಪ ಬಿಟ್ಟಿದ್ರೆ ಸಿಗ್ನಲ್ ಬಿಟ್ಬಿಟ್ಟಿರ್ತಾಯಿತ್ತು. ಗಾಡಿ ನೋಡಿ ಇಲ್ಲಿ ಇಳಿಸ್ಬಿಟ್ಟು ಡೈಲಿ ಕಾಲೇಜ್ಗೆ ಹೋಗೋದು. ಯಾಕಂದರೆ ಗಾಡಿ ಎಲ್ಲೂ ಆಚೆ ಎತ್ಕೊಂಡು ಹೋಗಲ್ಲ, ಜಸ್ಟ್ ಮನೆ ಹತ್ರ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಮನೆ ಹತ್ರ ಬಂದು ಗಾಡಿ ನಿಲ್ಸಿದೆ, ಪೆಟ್ರೋಲ್ ಖಾಲಿ ಆಗಿಬಿಡ್ತು. ಸದ್ಯ ಅಲ್ಲಿಂದ ಇಲ್ಲಿ ಬರ್ಬೇಕಂತಾಗಂತೂ ಎಲ್ಲೂ ಖಾಲಿ ಆಗಿಲ್ಲ. ಮನೆ ಹತ್ರ ಬಂದಮೇಲೆ ಖಾಲಿ ಆಯಿತು. ತಳ್ಕೊಂಡು ಬರೋದಂತೂ ತಪ್ಪಿಬಿಡ್ತು. ಲಕ್ ಚೆನ್ನಾಗಿದೆ ಇವತ್ತಂತೂ. ಬೆಳಗ್ಗೆ ಪ್ರೇಯರ್ ಇದ್ದಿಲ್ಲ. ಇವಾಗ ನೋಡ್ರಿ ಮನೆ ಹತ್ರ ಬಂದಮೇಲೆ ಗಾಡಿ ಪೆಟ್ರೋಲ್ ಖಾಲಿ ಆಯಿತು. ಲಕ್ಕಲ್ಲ ಏನು ಒಂದೇ ಒಂದು ಲಕ್ ಅಂದರೆ ಬಸ್ಸೇ ಇದಾಗ್ಬಿಟ್ಟಿದೆ ಇವತ್ತು. ಹತ್ತಿರೋ ಬಸ್ ಫ್ಲೇವರ್ ಅಂತ ಹೇಳ್ಬಿಟ್ಟಿದೆ ಅವರು. ತಿರ್ಗಾ ಇನ್ನೊಂದು ಬಸ್ ಹತ್ತಿದಾಯಿತು. ಇನ್ನೆಲ್ಲ ಚೆನ್ನಾಗಿತ್ತು ಇವತ್ತು. ಹೋಗಿ ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಊಟ ಮಾಡಿ ಸ್ವಲ್ಪ ಫ್ರೆಶ್ ಮಾಡಿ ವ್ಲಾಗ್ ಎಂಡ್ ಆಗುತ್ತೆ. ಸೊ ಮನೆಗೆ ಬಂದು ಫ್ರೆಶ್ ಆಗಿ ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಆಚೆ ಹೊರಟಿದ್ದೀವಿ. ಇವತ್ತಂತೂ ಬೇಜಾರು ಎಲ್ಲರಿಗೂ ಆಗಿದ್ದು. BMTC ಬಸ್ ಹತ್ರನೇ ಆಗಿದ್ದು. ಏನು ಹೇಳ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕೂಡ ಅವರು ಬಸ್ ಬಾಗಿಲೇ ತೆಗ್ದೇ ಇಲ್ಲ. ಕೇಳಿದ್ದಕ್ಕೆ ಹಿಂದೆ ಅಂತ ಹೇಳಿದ್ರು. ಕನ್ನೆಲ್ಲ ಇದು ಮಾಡಿದ್ರು. ಏನು ಮಾಡೋಕ್ಕೂ ಆಗಲ್ಲ. ಏನು ಹೇಳ್ತಾರೆ, ಟೈಮ್ ಎಲ್ಲ ಒಂಚೂರು ಮುಂದೆನೇ ಬಸ್ ಸ್ಟಾಪಿಂದ ಒಂಚೂರು ಮುಂದೆ ನಿಲ್ಲಿಸಿದ್ರು ತೆಗ್ದೇ ಇಲ್ಲ ಅವರು. ತೆಗ್ದಿರೋ ಚೆನ್ನಾಗಿರ್ತಾಯಿತ್ತು ಬಿಡಿ. ಇನ್ನೊಂದು ಬಸ್ ಬಂತಲ್ಲ, ಆರಾಮಾಗೆ ಬಂದರೆ ಆ ಬಸ್ಸಲ್ಲಿ ಕೂಡ ಸೈಕೆ ನೋಡ್ರೆ ಫ್ಲೈಓವರ್ ಬಸ್ ಅಂದ್ಬಿಟ್ರು. ಅಲ್ಲಿಂದ ತಿರ್ಗಾ ಇನ್ನೊಂದು ಬಸ್ಸಲ್ಲಿ ಬಂದಿದ್ದಾಯಿತು. ಇವತ್ತು ಬೆಳಗ್ಗೆ ಕಾಲೇಜ್ಗಂತೂ ಹೋದ್ರಿ, ನೋಡ್ರೆ ಪ್ರಯಾರೇ ಇಲ್ಲ. ಸೊ ಫುಲ್ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ ತಿರ್ಗಾ ಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ ಅಷ್ಟೊತ್ತಿಗೆ ಊಟ ಕೂಡ ತೊಗೊಂಡೋಗಿದೆ. ಇವತ್ತು ಆಫ್ ಡೇ ಆದ್ರೂ ಊಟ ತೊಗೊಂಡೋಗಿದೆ, ಹೊಟ್ಟೆ ಹಸಿಯಾಗಿ ಇರೋಕ್ಕಾಗಲ್ಲ ಅಂತ. ಹೋಗಿ ಊಟ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನನೂ ಅಷ್ಟೇ ಊಟ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊಟ್ಟಿದ್ದು ನಾವು ಕಾಲೇಜಿಂದ ಕೂಡ.
ಚೆನ್ನಾಗಿತ್ತು ಇವತ್ತಿನ ದಿನ ಕೂಡ. ಸೊ ಯಾರಾದರೂ ನನ್ನ ಬ್ಲಾಗ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.